ಶ್ರೀಮತಿ ಜಯಶ್ರೀ ಕಲ್ಕುಂದ್ರಿ ಮ್ಯಾಮ್ ಆಫ್ಲೈನ್ದಲ್ಲಿನೇ ಇದ್ದಾರೆ. ಇವರು ತ್ಯಾಗ, ಭಕ್ತಿ, ಕೌಟುಂಬಿಕ ಮೌಲ್ಯಗಳ ಮಹಾಕಾವ್ಯ ರಾಮಾಯಣ ಎಂಬ ವಿಷಯದ ಬಗ್ಗೆ ಮಂಡಿಸಲಿದ್ದಾರೆ. ರಾಮಚಂದ್ರನ ಪರಿವಾರದ ಸದಸ್ಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು, ಸ್ನೇಹಪೂರ್ವಕ ನಮಸ್ಕಾರಗಳು. ತ್ಯಾಗ ಮತ್ತು ಕೌಟುಂಬಿಕ ಮೌಲ್ಯಗಳ ಮಹಾಕಾವ್ಯ ರಾಮಾಯಣ. ಕಳೆದ ವರ್ಷ ನಿಮ್ಮ ನೆನಪಿನ ಪುಟಗಳನ್ನು ಸ್ವಲ್ಪ ತಾಜಾಗೊಳಿಸ್ತಾ ಇದ್ದೇನೆ. ಕಳೆದ ವರ್ಷ ಅಯೋಧ್ಯೆಯಲ್ಲಿ ರಾಮದೇಗುಲ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಅಲ್ಲಿ ಜನರು ಸೇರಿದ್ದ ಶ್ರೀರಾಮನ ಅನ್ವಯಗಳನ್ನು ನೋಡಿದಾಗ ಹರ್ಷ, ಉಲ್ಲಾಸ, ಸಡಗರ, ಆನಂದ ಎಲ್ಲ ತುಂಬಿತ್ತು. ಯಾಕಪ್ಪ ಇಷ್ಟು ರಾಮನ ಬಗ್ಗೆ ನಮ್ಮಲ್ಲಿ ಇಷ್ಟೊಂದು ನಿಷ್ಠೆ, ಇಷ್ಟೊಂದು ಭಕ್ತಿ, ಇಷ್ಟೊಂದು ಶ್ರದ್ಧೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ರಾಮ ಅವತಾರ ಅಂದರೆ ಪೂರ್ಣಾವತಾರ ಎಂದರ್ಥ. ರಾಮ ಅಂದರೆ ರಾಮನ ನಾಮ ಮಾತ್ರ, ಅದರಿಂದ ನಮಗೆ ಆರಾಮ ಸಿಗುತ್ತದೆ. ಅದಕ್ಕೋಸ್ಕರ ಎಲ್ಲರೂ ಕೇಳ್ತಾರೆ ರಾಮಾವತಾರ ಸರಿ ರಾಮಾಯಣದಲ್ಲಿ ಏನೇನೇ ಇದೆ ಎನ್ನುವರಿಗೆ ರಾಮಾಯಣದಲ್ಲಿ ಮಾತೃಭಕ್ತಿ ಇದೆ, ಪಿತೃಭಕ್ತಿ ಇದೆ, ಗುರುಭಕ್ತಿ ಇದೆ, ಸೋದರ ಭಕ್ತಿ ಇದೆ, ಆದರ್ಶ ದಾಂಪತ್ಯವಿದೆ, ವಚನಬದ್ಧತೆ ಇದೆ, ಸ್ನೇಹಬದ್ಧವಿದೆ, ಸೇವಾ ಭಾವವಿದೆ, ತ್ಯಾಗವಿದೆ, ಭಕ್ತಿ ಇದೆ, ಸಮರ್ಪಣೆ ಇದೆ, ಕ್ಷಮಾಶೀಲತೆ ಇದೆ, ಪ್ರಾಮಾಣಿಕತೆ ಇದೆ, ಸಮಾನುಭೂತಿ ಇದೆ, ಸ್ವಾರ್ಥರಹಿತ ಪ್ರಜಾರಾಜ್ಯವಿದೆ ಮತ್ತು ಸ್ವಯಂ ಸಾಕ್ಷಾತ್ಕಾರವಿದೆ. ಇಷ್ಟೆಲ್ಲ ಇದ್ದ ಮೇಲೆ ಇನ್ನು ಯಾವ ಕೌಟುಂಬಿಕ ಮೌಲ್ಯಗಳು ಉಳಿಲಿಲ್ಲ ಅಂತ ನನ್ನ ಭಾವ. ಮೊದಲಿದ್ದು ರಾಮನಂದ್ರೆ ಸಾಕು ಆರಾಮ ಅಂತ ಹೇಳಿದೆ. ಮತ್ತು 300 ರಾಮಾಯಣಗಳ ಮಧ್ಯೆ ರಾಮಾಯಣಗಳನ್ನು ಬರೆದು ನಮ್ಮ ಹಿರಿಯರು ನಮಗೆ ಇರಿಸಿ ಹೋಗಿದ್ದಾರೆ. ಅವರ ಭಾಂಡಾರ ದೊಡ್ಡದು, ನಮ್ಮ ಬೊಗಸೆ ತೀರ ಚಿಕ್ಕದು. ಅದರಲ್ಲಿಯೇ ಸ್ವಲ್ಪ ಮುತ್ತುಗಳನ್ನು ಹೆಕ್ಕಿ ನಾವು ಕೌಟುಂಬಿಕ ಮೌಲ್ಯಗಳ ಬಗ್ಗೆ ನಾನು ಮಾತನಾಡಲು ಪ್ರಯತ್ನಿಸುತ್ತೇನೆ. ಮೊದಲನೇದು ಕೌಟುಂಬಿಕ ಮೌಲ್ಯ ಅಂದರೆ ಮಾತೃಭಕ್ತಿ. ಕೌಸಲ್ಯ ಸುಪ್ರಜಾ ರಾಮ ಅಂತಾನೆ ನಮ್ಮ ಬೆಳಗು ಆರಂಭವಾಗುತ್ತದೆ. ಕೌಸಲ್ಯ ಮಾತೆ ಶ್ರೀರಾಮಚಂದ್ರನಂತಹ ಸತ್ಪುತ್ರನನ್ನು ಪಡೆದ ಮಹಾಮಾತೆ, ಮಹಾಧನ್ಯಳು ಎನ್ನಬಹುದು. ಕೌಸಲ್ಯ ಮಾತೆ ಪತಿಪರಾಯಣೆ, ದೈವಭಕ್ತೆ ಮತ್ತು ಅವಳಿಗೆ ರಾಷ್ಟ್ರ ಪ್ರೇಮವು ಅತಿ ಉನ್ನತದಾಗಿತ್ತು. ಆಮೇಲೆ ದಶರಥ ವರಗಳನ್ನು ಕೊಟ್ಟು ತನ್ನ ಮಗನನ್ನು ವನವಾಸಕ್ಕೆ ಕಳಿಸಿದ್ದರಿಂದ ಆತನನ್ನು ನಿಂದಿಸಲಿಲ್ಲ. ಸಂಚು ಮಾಡಿದ ಮಂಥರೆ ಕೈಕೇಯಿಯನ್ನು ನಿಂದಿಸಲಿಲ್ಲ. ಮತ್ತು ಭರತನಿಗೆ ಪಟ್ಟಾಭಿಷೇಕವಾಗುತ್ತದೆ ಎಂದು ಅಸೂಯೆ ಪಡಲಿಲ್ಲ. ಅವಳು ಹೇಳಿದ್ದು ಒಂದೇ ಮಾತು, ರಾಮ, ನಾನು ನಿನ್ನ ಜೊತೆ ವನವಾಸಕ್ಕೆ ಬರುತ್ತೇನೆ. ನಿನ್ನ ಜೊತೆ ವನವಾಸ ಕಳೆಯೋದಂದರೆ ನನಗೆ ಅರಮನೆಯಲ್ಲಿ ಇದ್ದಂತೆ ಅಂತ. ಇದರಿಂದ ಆಕೆಗೆ ಕೌಟುಂಬಿಕ ಮೌಲ್ಯ ಎಷ್ಟಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಮುಂದಿನ ಅಂದರೆ ಮತ್ತೆ ಶ್ರೀ ಕೌಸಲ್ಯ ಮಾತೆ ಮಾತ್ರವಲ್ಲ, ಕೈಕೇಯಿ, ಸುಮಿತ್ರ, ಕೌಸಲ್ಯ 3 ಜನ ಮಾತೆಯರು ತಮ್ಮ ಪುತ್ರರಾದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ಅದೇ ಪ್ರೀತಿ ವಾತ್ಸಲ್ಯದಿಂದ ನೋಡುತ್ತಿದ್ದರು. ಆ ಪುತ್ರರು ಸಹ ತಮ್ಮ ಮಾತೆಯರಲ್ಲಿ ಸಮನಾದ ವಿಶ್ವಾಸ, ಪ್ರೀತಿ, ಗೌರವ, ಆದರ ತೋರಿಸುತ್ತಿದ್ದರು. ಇಷ್ಟು ತಮ್ಮ ಮಾತೆಯರು ಮಾತ್ರವಲ್ಲ, ಶ್ರೀರಾಮಚಂದ್ರ ಶಬರಿಯಲ್ಲಿ ಕೌಸಲ್ಯ ಮಾತೆಯನ್ನು ನೋಡುತ್ತಿದ್ದ. ಅವಳು ನೀಡಿದ ಎಂಜಲು ಹಣ್ಣುಗಳನ್ನು ಸ್ವೀಕರಿಸಿ ಆ ಮಾತೆಯನ್ನು ಧನ್ಯರಾಗಿಸಿದ್ದ. ಎರಡನೆಯ ಕೌಟುಂಬಿಕ ಮೌಲ್ಯವೆಂದರೆ ಜನ್ಮಭೂಮಿ. ಜನನೀ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ. ಜನನ ಭೂಮಿಯನ್ನು ಆತ ಮಾತೆಯಂತೆ ಪ್ರೀತಿಸುತ್ತಿದ್ದ. ಒಂದು ಅಯೋಧ್ಯೆಯಿಂದ ವನವಾಸಕ್ಕೆ ಬರಬೇಕಾದ ಅದು ನಾರುಮಣಿಗಳನ್ನು ಧರಿಸಿದ್ದ, ವನವಾಸಿಯಂತೆ ಇದ್ದ. ಅವನು ಅಯೋಧ್ಯೆಯಿಂದ ತೆಗೆದುಕೊಂಡು ಹೋಗಿದ್ದು ಏನು ಗೊತ್ತೇ? ಒಂದು ಹಿಡಿಮಣ್ಣನ್ನು. ವನವಾಸ ಮುಗಿಯುವವರೆಗೂ ಆ ಹಿಡಿಮಣ್ಣನ್ನು ಪೂಜಿಸುತ್ತಿದ್ದ. ಅಷ್ಟೊಂದು ಆತನಿಗೆ ಅಯೋಧ್ಯೆಯಲ್ಲಿ ಭಕ್ತಿ ಶ್ರದ್ಧೆ. ಆತನಿಗೆ ರಾವಣ ವಧೆಯ ನಂತರ ಲಂಕೆಯನ್ನು ಆಳುವ ಅವಕಾಶವಿತ್ತು. ನನಗೆ ಬೇಡ, ನನ್ನ ಅಯೋಧ್ಯೆ ಸ್ವರ್ಗಭೂಕ್ಕಿಂತ ಹೆಚ್ಚಾಗಿದ್ದು, ನನಗೆ ಯಾವ ರಾಜ್ಯವೂ ಬೇಕಾಗಿಲ್ಲ, ನನಗೆ ವಿಸ್ತಾರವಾದ ಬೇಕಾಗಿಲ್ಲ,
ನನಗೆ ಅಲ್ಲಿಗೆ ನೈಸರ್ಗಿಕ ಸಂಪತ್ತು ಬೇಕಾಗಿಲ್ಲ. ನಿಜಕ್ಕೂ ರಾಮ ಇಂತಹ ಕೌಟುಂಬಿಕ ಮೌಲ್ಯವನ್ನು ಇಟ್ಟುಕೊಂಡವನು ಪುರುಷೋತ್ತಮನಲ್ಲವೇ? ಮತ್ತೆ ಮುಂದಿನ ಇದು ಅಂದರೆ ದುರ್ವಾಸ ಮುನಿಯ ಕೋಪದಿಂದ ಲಕ್ಷ್ಮಣ ಏನ್ ಮಾಡಬೇಕು? ಅವನು ಆ ದುರ್ವಾಸ ಮುನಿ 2 ಇನ್ಸ್ಟೆನ್ಸ್ ಹೇಳ್ತಾನೆ. ನೀನು ನನ್ನನ್ನು ಒಳಗೆ ಹೋಗಲು ಬಿಡು. ಕಾಲ ಬಂದು ಪ್ರವೇಶ ಮಾಡಿದಾಗ ರಾಮಚಂದ್ರ ಯಾರನ್ನೂ ಒಳಗೆ ಬಿಡಬೇಡ ಅಂತ ಹೇಳಿರ್ತಾನೆ. ಅದು ಸೋದರನ ಆಜ್ಞೆ. ದುರ್ವಾಸ ಮುನಿ ಒಂದು ಪಕ್ಷ ನೀನನ್ನು ಒಳಗೆ ಬಿಡ್ಲಿಲ್ಲ ಅಂದ್ರೆ ನಾನು ಅಯೋಧ್ಯೆಯನ್ನೇ ನಾಶ ಮಾಡುತ್ತೇನೆ ಅಂತಾನೆ. ರಾಮಚಂದ್ರ ನೀನು ಯಾರನ್ನಾದ್ರೂ ಒಳಗೆ ಬಿಟ್ಟರೆ ನಿನ್ನ ಅವರು ತಲೆದಂಡತೆ ಆಗುತ್ತದೆ ಅಂತ ಹೇಳಿರ್ತಾನೆ. ಯಾವುದನ್ನು ಆರಿಸಿಕೊಳ್ಳಬೇಕು? ಲಕ್ಷ್ಮಣ ಏನ್ ಮಾಡ್ತಾನೆ? ನನ್ನ ಪ್ರಾಣ ಹೋದರೆ ಹೋಗಲಿ, ಅಯೋಧ್ಯೆ ನಾಶವಾಗಲಿಕ್ಕಿಲ್ಲ. ಅಯೋಧ್ಯ ಭೂಮಿ ನನ್ನ ಭರತ ಭೂಮಿ, ಇದು ಇಂದು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯ ಅಂತ ಹೇಳಿ ದುರ್ವಾಸ ಮುನಿಯನ್ನು ಒಳಗೆ ಬಿಡುತ್ತಾನೆ. ಮತ್ತು ಇಷ್ಟು ಮಾತ್ರವಲ್ಲ, ಆತನಿಗೆ ತಲೆದಂಡ ಕೊಡೋದ್ರೆ ಆತ ಅಯೋಧ್ಯೆಯನ್ನು ಬಿಡಬೇಕಾಯ್ತು. ಮತ್ತು ಮೇಲೆ ತನ್ನ ಪ್ರೀತಿಯಾದ ಸೋದರನಾದ ಶ್ರೀರಾಮಚಂದ್ರನನ್ನು ತ್ಯಜಿಸಿ ಅಲ್ಲಿಗೆ ಹೋಗಬೇಕಾಯಿತು. ಮುಂದಿನ ಜನ್ಮಭೂಮಿಯ ಲಂಕೆಯ ಕುಲದಲ್ಲೂ ಕೂಡ ಅವರು ಎಲ್ಲ ರಾಷ್ಟ್ರಭಕ್ತರೇ. ವಿಭೀಷಣ ಲಂಕೆಯ ಉಳಿಗಾಗಿ ಶ್ರೀರಾಮಚಂದ್ರನ ಶಿಬಿರ ಸೇರಿದ. ಕುಂಭಕರ್ಣ ಅದರ ಅಣ್ಣನಿಗೆ ಎಷ್ಟು ಬುದ್ಧಿ ಹೇಳಿದರೂ ಪ್ರಯೋಜನವಾಗಲಿಲ್ಲ. ತನ್ನ ಅಂತ್ಯ ಗೊತ್ತು ಆತನಿಗೆ. ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಅಂತ್ಯ ಸಮೀಪಿಸಿದೆ ಅಂತ ಅವನಿಗೆ ಗೊತ್ತಾಗಿತ್ತು. ಆತ ರಾಮನಲ್ಲಿ ಲಕ್ಷ್ಮಣನನ್ನು ಮೇಲೆ ಎಷ್ಟೊಂದು ಪರಾಕ್ರಮವಾಗಿ ಬಾಣಗಳನ್ನು ಹೊಡೆದರೂ ಅದು ಎಲ್ಲವೂ ನಿಷ್ಫಲವಾಗಿತ್ತು. ಇದು ದೇವತೆಗಳ ಸಂಚಿಯೊಂದು ಆತನಿಗೆ ಗೊತ್ತಾಗಿತ್ತು. ಆತ ಅದನ್ನು ತಂದು ರಾವಣನಿಗೆ ಹೇಳಿದರೂ ಆತನ ಅದನ್ನು ಮಾತನ್ನು ಒಪ್ಪಲಿಲ್ಲ. ಆತ ಮತ್ತೆ ಮರಳಿ ಯುದ್ಧ ಭೂಮಿಗೆ ಬರ್ತಾನೆ. ಅವನು ಲಕ್ಷ್ಮಣನ ಹತ್ರ ಏನು ಹೇಳ್ತಾನೆ ಗೊತ್ತಾ? ಲಕ್ಷ್ಮಣ, ನೀನು ನನ್ನನ್ನು ನಾನು ಜೀವಂತ ಇರುವವರೆಗೂ ನೀನು ಲಂಕೆಯ ಮೇಲೆ ವಿಜಯ ಸಾಧಿಸಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ಅವನಿರುವವರೆಗೂ ಅವರಿಗೆ ವಿಜಯ ಪ್ರಾಪ್ತಿ ಆಗುವುದಿಲ್ಲ. ಅವನು ರಾಷ್ಟ್ರಭಕ್ತಿ ಅಲ್ವಾ? ಈ ರೀತಿ ಎಲ್ಲರೂ ರಾಷ್ಟ್ರಭಕ್ತರು. ಮುಂದೆ ಯುದ್ಧ ಸಮಾಪ್ತಿ ಆಗುತ್ತೆ. ಯುದ್ಧ ಸಮಾಪ್ತಿ ಆದಾಗ ಮಂಡೋದರಿ ಅಲ್ಲಿ ಯುದ್ಧ ಭೂಮಿಗೆ ಬರ್ತಾಳೆ. ಅವಳು ಏನ್ ಕೇಳ್ಬೋದಾಗುತ್ತಾ? ರಾಮಚಂದ್ರ, ನೀನು ನನ್ನ ಪತಿ ತಪ್ಪು ಮಾಡಿದ್ದು ತಪ್ಪು ಸಹಜ. ಅವರು ಪತಿಪರಾಯಣೆಯಾದ ಸೀತಾಮಾತೆಯನ್ನು ಅಪಹರಿಸಿದ. ಅದಕ್ಕಾಗಿ ನೀನು ನನ್ನ ಲಂಕೆ ಪ್ರಜೆಗಳನ್ನು ಶಿಕ್ಷಿಸಬೇಡ, ನಾನು ನಿನ್ನನ್ನು ಇದನ್ನು ಕೇಳಿಕೊಳ್ಳುವುದು ಮಾತ್ರ ಅಂತ ಹೇಳ್ತಾರೆ. ಈ ಥರ ರಾಷ್ಟ್ರಭಕ್ತಿಗೆ ರಾಮಾಯಣ ಹೆಸರುವಾಸಿ. ಇನ್ನೊಂದು ಕೌಟುಂಬಿಕ ಮೌಲ್ಯವೆಂದರೆ ಮಹಿಳೆಯರನ್ನು ಕುರಿತು ಗೌರವ. ನಾನು ಅವಾಗಲೇ ಹೇಳಿದೆ, ಕೌಸಲ್ಯ ಮಾತೆ ಮತ್ತೆ ಸುಮಿತ್ರೆ ಕೈಕೇಯಿಯಲ್ಲಿ ಸಮಾನ ಭಕ್ತಿ ಇತ್ತು ಅಂತ. ಜನಕ ಮಹಾರಾಜ ತನ್ನ 4 ಪುತ್ರಿಯರನ್ನು ಶ್ರೀ ದಶರಥ ಮಹಾರಾಜನಾದ ಪುತ್ರರಿಗೆ ಕನ್ಯಾದಾನ ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಜನಕ ಮಹಾರಾಜ ಏನೇ ಹೇಳ್ತಾನೆ ಗೊತ್ತಾ? ಕನ್ಯಾದಾನ ಮಾಡಿದ ನೀನು ಮಹಾದಾನಿ, ನಾ ಕನ್ಯಾದಾನ ಸ್ವೀಕರಿಸಿದ ನಾನು ಯಾಚಕ ಅಂತ ಹೇಳ್ತಾನೆ. ಇನ್ನೊಂದು ದೃಷ್ಟಾಂತ ನಿಜಕ್ಕೂ ನಿರ್ಮಿಸಿರುವಂಥದ್ದು. ಇಂದ್ರಜಿತ್ತು ಯುದ್ಧದಲ್ಲಿ ಹತನಾಗ್ತಾನೆ. ಆಗ ಆತನ ಪತ್ನಿಯಾದ ಅರುಪತಿವ್ರತೆ ಸುಲೋಚನೆ ರಾವಣನ ಹತ್ರ ಬಂದು ಕೇಳ್ತಾಳೆ, ನನ್ನ ಪತಿಯ ದೇಹ ಇಲ್ಲಿ ಬಿದ್ದಿದೆ, ಶಿರ ರಾವಣನ ಶಿಬಿರದಲ್ಲಿ ಬಿದ್ದಿದೆ, ಅಂತ ಸಂಸ್ಕಾರ ಮಾಡುವುದು ಕಷ್ಟವಾಗುತ್ತದೆ. ಆದ್ದರಿಂದ ದಯವಿಟ್ಟು ನೀನು ಯಾರನ್ನಾದರೂ ಕಳುಹಿಸಿ ನನ್ನ ಪತಿಯ ಶಿರವನ್ನು ಮರಳಿಸಿಕೊಡಿ ಅಂತ ಕೇಳ್ಕೊತಾಳೆ. ಅದಕ್ಕೆ ರಾವಣ ಏನ್ ಹೇಳ್ತಾನೆ? ಸುಲೋಚನ, ನೀನೇ ಹೋಗಿ ರಾಮನ ಶಿಬಿರಕ್ಕೆ ಹೋಗಿ ನಿನ್ನ ಪತಿಯ ಶಿರವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಅದಕ್ಕೆ ಸುಲೋಚನ ಹೇಳ್ತಾಳೆ, ಅಲ್ಲಿ ಬರೇ ಪುರುಷರು ಇರ್ತಾರೆ, ನಾನು ಹೇಗೆ ಹೋಗ್ಲಿ ಅಲ್ಲಿಗೆ ಅಂತ ಕೇಳ್ತಾನೆ. ಅದಕ್ಕೆ ರಾವಣ ಗಮನಿಸಬೇಕಾದ ವಿಷಯ. ರಾವಣ ಏನು ಹೇಳ್ತಾನೆ ಅಂದ್ರೆ, ಅಲ್ಲಿ ಯಾರಿದ್ದಾರೆ ಗೊತ್ತಾ ನಿನ್ಗೆ? ಬ್ರಹ್ಮಚಾರಿ ಹನುಮಂತ, ಜಿತೇಂದ್ರಿಯನಾದ ಲಕ್ಷ್ಮಣ ಮತ್ತು ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮಚಂದ್ರ. ಅಲ್ಲಿ ರಾವಣ ಇಲ್ಲ, ನೀ ಧೈರ್ಯವಾಗಿ ಹೋಗು ಅಂತ ಹೇಳ್ತಾನೆ. ಮಹಿಳೆಯರನ್ನು ಕುರಿತು ಈ ತರ ಅಲ್ಲಿ ಇರುತ್ತೆ. ಆ ರೀತಿ ಅವಳು ಅಲ್ಲಿಗೆ ಹೋಗಿದಾದಾಗ ರಾಮಚಂದ್ರ ಆಕೆಯನ್ನು ಅಷ್ಟೇ ಗೌರವ ಆಧಾರಗಳಿಂದ ಬರಮಾಡಿಕೊಂಡು ಪತಿಯ ಶಿರವನ್ನು ಕೊಟ್ಟು ಕಳಿಸುತ್ತಾನೆ. ನನ್ನ ಮುಂದಿನ ಕೌಟುಂಬಿಕ ಮೌಲ್ಯವೆಂದರೆ ವಚನಬದ್ಧತೆ.
ವಚನ ಬದ್ಧತೆಗೆ ಶ್ರೀರಾಮಚಂದ್ರನ ಪರಿವಾರ ಮಾತ್ರವಲ್ಲ, ರಘುವಂಶದಲ್ಲಿ ಎಲ್ಲೇ ಅರಸರಾದವರು ಬಹಿರ್ಗ ಇವರೆಲ್ಲರೂ ಸತ್ಯಹರಿಶ್ಚಂದ್ರ ಇವರೆಲ್ಲರೂ ರಘುವಂಶಕ್ಕೆ ಸೇರಿದವರೇ. ಮುಂದೆ ಮೊದಲನೇದಾಗಿ ಕೈಕೇಯಿ ವರ ಕೇಳ್ತಾನೆ, ಭರತನ ರಾಜ್ಯಾಭಿಷೇಕ ಆಗಬೇಕು ಮತ್ತು ರಾಮನನ್ನ ವನವಾಸಕ್ಕೆ ಆಗಬೇಕು. ಈ ಮಾತನ್ನ ಹೇಳಲಿಕ್ಕೆ ದಶರಥ ಹಿಂಜರಿತಾನೆ. ಅದಕ್ಕೆ ಅವನಿಗೆ ರಾಮನಿಗೆ ಬೇಜಾರಾಗುತ್ತೆ. ನಾನು ಸರಿಯಾದ ಪುತ್ರನೇ, ನನಗೆ ಆದೇಶ ಕೊಡ್ಲಿಕ್ಕೆ ನಮ್ಮಪ್ಪ ಯಾಕೆ ಬದಲಾಯಿಸ್ತಾನೆ, ಯಾಕೆ ಹಿಂಜರಿತಾನೆ ಅಂತ ಬೇಜಾರು ಮಾಡ್ಕೊತಾನೆ. ಆತ ಬಂದು ತಂದೆ ಅವನೇನು ಹೇಳ್ತಾನೆ ಗೊತ್ತಾ, ನಿಜಕ್ಕೂ ಇದು ಭಾವೋದ್ವೇಗ ಸಂಭವ ಅಂತ, ಭಾವೋದ್ವೇಗದ ಕ್ಷಣ ಅಂತ ನನ್ನ ಭಾವನೆ. ಆತ ಹೇಳ್ತಾನ, ಅದಂದ್ರೆ ನಾನು ನಿನಗೆ ಸತ್ಪುತ್ರನಾಗಲಿಲ್ಲ ಅನ್ಕೋತೀನಿ, ನೀನು ನನಗೆ ಯಾವುದನ್ನು ಆದೇಶ ಕೊಡ್ಲಿಕ್ಕೆ ನೀ ಹಿಂಜರಿತೀಯಾದ್ರೆ ನಿನ್ನ ವಚನವನ್ನು ನಾನು ಪೂರೈಸುವುದಿಲ್ಲ ಅಂತ ನಿನಗೆ ನಂಬಿಕೆ ಇಲ್ಲವೇ? ನಾನು ನನ್ನ ಸೇವಾ ಧರ್ಮವನ್ನು ಪಿತೃ ಭಕ್ತಿಯನ್ನು ಇನ್ನೂ ಹೆಚ್ಚಿಸಿಕೊಂಡು ನಿನಗೆ ಅನುರೂಪನಾದ ಮಗನಾಗಲು ಪ್ರಯತ್ನಿಸುತ್ತೇನೆ ಅಂತ ಹೇಳ್ತಾನೆ. ಆಮೇಲೆ ದಶರಥ ಕೂಡ ವಚನ ಬದ್ಧತೆಗೆ ಹೆಸರಾದವನು. ದಶರಥ ಏನ್ ಮಾಡ್ತಾನೆ, ಮಗನಿಗೆ ವನವಾಸಕ್ಕೆ ಕಳಿಸಲು ಇಷ್ಟ ಇರಲಿಲ್ಲ. ಭರತ ಬೇಕಾದ್ರೆ ರಾಜ್ಯನಾಗಲಿ, ಇವನನ್ನ ಯಾಕೆ ಕಳಿಸಬೇಕು, ಇದು ಶಿಕ್ಷೆ ಅತಿ ಆಯಿತು ಅನ್ಸುತ್ತೆ ಅವನಿಗೆ. ಅವನು ಅದಕ್ಕೆ ಏನು ಹೇಳ್ತಾನೆ ಗೊತ್ತಾ, ಮಗನನ್ನು ಕರೆದು ನಾವು ವರ ಕೊಟ್ಟದ್ದು ನಾನು, ಇಸ್ಕೊಂಡು ತಗೊಂಡಿದ್ದು ಕೈಕೇಯಿ, ನೀನು ಯಾಕೆ ವನವಾಸಕ್ಕೆ ಹೋಗ್ಬೇಕು, ನೀನು ಒಂದು ಕೆಲಸ ಮಾಡು, ನನ್ನ ಮೇಲೆ ವಿದ್ರೋಹ ಮಾಡು, ನೀನು ನನ್ನ ಕಾರಾಗೃಹಕ್ಕೆ ಹಾಕು, ಮಾಡಿ ನೀನು ಅರಸನಾಗಿ ಆಳ್ವಿಕೆ ಮಾಡು. ಅದಕ್ಕೆ ಮಗ ಹೇಳ್ತಾನೆ, ನಿನ್ನ ವಚನ ಬೇರೆ ಅಲ್ಲ, ನನ್ನ ವಚನ ಬೇರೆ ಅಲ್ಲ, ಇಬ್ಬರು ವಚನವೂ ಯಾವಾಗಲೂ ಎಂದಿಗೂ ಪ್ರಾಸಂಗಿಕ. ನಾನು ವನವಾಸಕ್ಕೆ ಹೋಗುತ್ತೇನೆ, ನೀನು ಧೈರ್ಯದಿಂದ ಆಶ್ಚರ್ಯದಲ್ಲಿ ಕಳಿಸು. 14 ವರ್ಷ ನಾನು ಶಿವಶಮುನಿಗಳ ಸಂಪರ್ಕದಲ್ಲಿರ್ತೇನೆ, ಭರತನ ಪಟ್ಟಾಭಿಷೇಕ ಆಗುತ್ತೆ, ಸಂತಸ ಪಡುತ್ತೇನೆ, ನಿನ್ನ ವಚನ ಪೂರೈಸಿದ ಸಂತಸ ಇರುತ್ತೆ, ಕೈಕೇಯಿಯ ಇಚ್ಛೆಯನ್ನು ಪೂರೈಸಿದ ಕೈಕೇಯಿ ಮಾತೆಯ ವಚನ ಪೂರೈಸಿದ ಸಂಭ್ರಮ ಇರುತ್ತೆ, ಎಲ್ಲವೂ ನನಗೆ ಸಂತಸ ತರುವಂತ ಹೇಳಿ ನಮಸ್ಕರಿಸಿ ಹೊರಡುತ್ತಾನೆ. ಮುಂದಿನ ವಿಷಯವಂದ್ರೆ ವನವಾಸದ ಮುಗಿಯೋದಕ್ಕೆ ಸೀತೆಗೆ ವಚನ ಕೊಟ್ಟಿರ್ತಾನೆ ಅವನು, ನಾನು ಇನ್ನೊಂದು ಮದುವೆ ಆಗುವುದಿಲ್ಲ ಅಂತ. ಇನ್ನೊಂದು ಮದುವೆಲ್ಲ ಅವನು ಅದೇ ಥರ ನಡ್ಕೊಳ್ತಾನೆ ಪೂರ್ತಿಯಾಗಿ, ಇನ್ನೊಂದು ಬೇರೆ ಯಾರನ್ನು. ಆಮೇಲೆ ಅಶ್ವಮೇಧ ಯಾಗದ ಸಮಯ ಆಗ ಪತ್ನಿ ಸಮೇತ ಪೂಜೆ ಮಾಡಬೇಕಾದ ಸಂಪರ್ಕ ಒದಗಿ ಬರುತ್ತದೆ. ಆಗ ಆತ ಒಂದು ಸೀತೆಯ ಪ್ರತಿಮೆಯನ್ನು ಇರಿಸಿ ಮಾಡುತ್ತಾನೆ, ಪೂಜಾ ವಿಧಿಗಳನ್ನು ನೆರವೇರಿಸ್ತಾನೆ ಹೊರತು ಇನ್ನೊಂದು ಮದುವೆ ಆಗುವುದಿಲ್ಲ. ಇದಕ್ಕಲ್ವೇ ನಾವು ಹೇಳೋದು ಆತನನ್ನು ಮರ್ಯಾದಾ ಪುರುಷೋತ್ತಮ ಅಂತ. ಮತ್ತೆ ಸೀತಾಮಾತೆಯು ಅಷ್ಟೇ ವಚನ ಬದ್ಧತೆಗೆ ಹೆಸರಾದವಳು. ಮತ್ತೆ ಮುಂದಿನ ವಿಷಯ ಬಂದರೆ, ಆತ ನಗರ ಪ್ರವೇಶ ನಿಷಿದ್ಧ ಆಗಿರುತ್ತೆ ಅವರಿಗೆ ವನವಾಸಿ ಇರುವ ತನಕ. ಆಮೇಲೆ ಸುಗ್ರೀವನ ಪಟ್ಟಾಭಿಷೇಕಕ್ಕಾಗಲಿ ವಿಭೀಷಣನ ಪಟ್ಟಾಭಿಷೇಕ ಆಗಲಿ ನಗರ ಪ್ರವೇಶ ಮಾಡುವುದಿಲ್ಲ. ತನ್ನ ವಚನ ಬದ್ಧತೆಯನ್ನು ಈ ರೀತಿ ಅವನು ಮೆರೆಯುತ್ತಾನೆ. ಮತ್ತೆ ಗುರುಗಳನ್ನು ಕುರಿತು ರಾಮಚಂದ್ರನಿಗೆ ಅಥವಾ ರಾಮಾಯಣದಲ್ಲಿ ಎಲ್ಲ ಪಾತ್ರಗಳಿಗೂ ಅತೀವ ಭಕ್ತಿ ಇತ್ತು. ರಘುವಂಶದ ಒಂದು ಇದು ರಾವಣ ಮರಣಶೈಲಿ ಇರ್ತಾನೆ, ಆತನು ಜ್ಞಾನ ಭಂಡಾರಿ, ಪರಾಕ್ರಮಿ ಮಾತ್ರವಲ್ಲ ಅತಿಯಾದ ಜ್ಞಾನವನ್ನು ಹೊಂದಿದನು, ಶಿವಭಕ್ತನೂ ಹೌದು. ಆತ ಮರಣಶೈಲಿ ಇರುವಾಗ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನೀನು ಹೋಗಿ ಆತನಿಂದ ಜ್ಞಾನ ಭಂಡಾರವನ್ನು ಶಿಷ್ಯತ್ವ ಪಡೆದು ಜ್ಞಾನ ಭಂಡಾರವನ್ನು ಸ್ವೀಕರಿಸುವಂತ. ಅದಕ್ಕೆ ಲಕ್ಷ್ಮಣ ಆತನ ತಲೆಯ ಬಳಿ ನಿಂತ್ಕೊಳ್ತಾನೆ. ತಲೆ ಬಂದು ನಿಂತ್ಕೊಂಡ ತಕ್ಷಣ ರಾವಣ ಯಾವ ಜ್ಞಾನವನ್ನು ಆತನಿಗೆ ಕೊಡುವುದಿಲ್ಲ. ಅವಾಗ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಏನೇ ಹೇಳ್ತಾನೆ ಗೊತ್ತಾ, ಗುರುವಿನ ನಾವು ಪಾದದ ಬಳಿ ನಿಂತು ನಾವು ಜ್ಞಾನವನ್ನು ಪಡೆಯಬೇಕು, ಅವರ ತಲೆ ಮೇಲೆ ಬೀಳುವುದು. ಲಕ್ಷ್ಮಣ ಮತ್ತೆ ಮರಳಿ ಬಂದು ರಾವಣನ ಪಾದದ ಬಳಿ ನಿಂತು ನಮಸ್ಕರಿಸಿದಾಗ ರಾವಣ ತನ್ನ ಎಲ್ಲ ಜ್ಞಾನ ಭಂಡಾರವನ್ನು ಲಕ್ಷ್ಮಣನಿಗೆ ಅಧಿಕಾರದ ಬಗ್ಗೆ, ರಾಜಕೀಯದ ಬಗ್ಗೆ ಜ್ಞಾನ ಭಂಡಾರವನ್ನು ಆತನಿಗೆ ಹಸ್ತಾಂತರಿಸುತ್ತಾನೆ. ಈ ರೀತಿ ಗುರುಭಕ್ತಿಗೆ ರಘುವಂಶಿಯರು ಹೆಸರಾದವರು. ನನ್ನ ಮುಂದಿನ ಕೌಟುಂಬಕ್ಕೆ ಮೌಲ್ಯವೆಂದರೆ ತ್ಯಾಗ, ಸೋದರ ಬಾಂಧವ್ಯ ಮತ್ತು ತ್ಯಾಗ. ಯಾರನ್ನಂತ ಹೆಸರಿಸಬೇಕು, ಎಲ್ಲರೂ ತ್ಯಾಗಮೂರ್ತಿಗಳೇ. ಮೊದಲನೇದಾಗಿ ಲಕ್ಷ್ಮಣ ಎಲ್ಲರೂ ಹೇಳ್ತಾರೆ ಅಣ್ಣ ತಮ್ಮ ಹುಟ್ಟಿದ್ರೆ ಅಣ್ಣ ತಮ್ಮ, ಬೆಳೆದ ಮೇಲೆ ತಾಯಾದಿಗಳು ಅಂತ. ಯಾವಾಗಲೂ ನಮ್ಮ ಉದಾಹರಣೆ ಕೊಡ್ಬೇಕಾರ ನೀವು ಅಣ್ಣ ತಮ್ಮ ರಾಮ ಲಕ್ಷ್ಮಣರಂತೆ ಇರಬೇಕು ಅಂತ ಹೇಳ್ತಾರೆ. ಲಕ್ಷ್ಮಣ ರಾಮನ 14 ವರ್ಷವರೆಗೂ ನಿದ್ದೆ ನಿರತಿ ಇಲ್ಲದೆ ಅವರಿಬ್ಬರು ಸೇವೆ ಮಾಡಿದ.
ಮಾತೆ ಮತ್ತು ಅಣ್ಣ ಮತ್ತು ಅತ್ತಿಗೆ ಸುರಕ್ಷತೆ ರಕ್ಷಣೆಯ ಬಗ್ಗೆ ಆತನ ಅತೀವ ಕಾಳಜಿ ವಹಿಸಿದ್ದ. ಇದೇ ರೀತಿ ಆತನ ಪತ್ನಿ ಊರ್ಮಿಳಾ ಕೂಡ ಅಲ್ಲಿ ಆ ಪತಿಯ ನಿದ್ದೆಯನ್ನು ತೆಗೆದುಕೊಂಡು ತನ್ನ ಕೌಟುಂಬಿಕ ಮೌಲ್ಯವನ್ನು ಮೆರೆದಳು. ಇದೇ ರೀತಿ ಭರತ ಶ್ರೀರಾಮನ ಪಾಲಕಿಗಳನ್ನು ಸಿಂಹಾಸನ ಮೇಲೆ ಕೂರಿಸಿ ನಾನು ನೆಲದಲ್ಲಿ ಸ್ವಲ್ಪ ತೆಗ್ಗು ಮಾಡಿ ಅಲ್ಲೇ ಕುಳಿತುಕೊಳ್ತಾ ಇದ್ದ. ಅದೇ ರೀತಿ ವನವಾಸಿಯಂತೆ ಜೀವ ಕಳೆದ. ರಾವಣ ಬಂದು ಒಂದು ಕ್ಷಣ ವಿಳಂಬ ಆದರೂ ನಾನು ಪ್ರಾಣ ತ್ಯಜಿಸುತ್ತೇನೆ ಅಂತ ಹೇಳ್ತಾ ಆತನ ಪತ್ನಿ ಮಾಡಲೇ ಬರ್ತಾಳೆ. ನಾನು ಅವನ ಹತ್ರ ಬಂದು ನನ್ನಿ ಗ್ರಾಮದಲ್ಲಿ ನಾನು ಇರ್ತೀನಿ, ನಾನು ವನವಾಸಿ ಅಂತ ಬದುಕ್ತೀನಿ ಅಂತ. ಅದಕ್ಕೆ ಅವನೇನು ಹೇಳ್ತಾನೆ, ಕೌಸಲ್ಯ ಮಾತೆ ದುಃಖಿತರಾಗಿದ್ದಾಳೆ, ನಿನ್ನ ಪ್ರಥಮ ಆದ್ಯತೆ ಕೌಸಲ್ಯ ಮಾತೆ ಮತ್ತು ಇತರ ಮಾತೆಯನ್ನು ಗೌರವಿಸಿ ಅವ್ರ ಮನಸ್ಸಲ್ಲೇ ನೋಡೋದು, ಅವರ ಸುಖಭೋಗಗಳ ಬಗ್ಗೆ ಗಮನ ಹರಿಸಬೇಕು, ನೀನು ಮತ್ತೆ ವಾಪಸ್ ಅಯೋಧ್ಯೆಗೆ ಹೋಗ್ಬೇಕು ಒತ್ತೇ ಹೇಳ್ತಾರೆ. ಟೈಮ್ ಓಕೆ. ಈ ರೀತಿ ಕೌಟುಂಬಿಕ ಮೌಲ್ಯಗಳೆಂದರೆ ಸೇವೆ ಭಾವ. ಒಂದು ಹನುಮಾನು ವಾಲ್ಮೀಕಿ ರಾಮಾಯಣ ಬರೆಯುವಾಗಲೇ ಹನುಮಾನು ರಾಮಾಯಣ ಬರೆದಿರ್ತಾನೆ. ಯಾರು ಹೆಚ್ಚು ಮುಖ್ಯ? ಅವರಿಬ್ಬರು ಈಶ್ವರನ ಹತ್ರ ತೆಗೆದುಕೊಂಡು ಬರ್ತಾರೆ ಅದನ್ನ. ಅದಕ್ಕೆ ಹನುಮಾನನ ರಾಮಾಯಣ ನೋಡಿದಾಗ ವಾಲ್ಮೀಕಿ ಹೇಳ್ತಾರೆ ನನ್ನ ತೀರ ಸಪ್ಪೆ ಅಂತ. ಅವಾಗ ಹನುಮಾನ್ ಹೇಳ್ತಾನೆ, ನಾನು ಕಲ್ಲಿನ ಮೇಲೆ ಶಿಲೆ ಎಲೆ ಮೇಲೆ ಬಂದಿದ್ದೀನಿ, ನೀವು ಮಹರ್ಷಿಗಳು, ನಿಮ್ಮದೇ ಉತ್ಕೃಷ್ಟವಾಗಿರಲಿ, ನಿಮ್ಮ ಹೆಸರು ಕೊನೆವರೆಗೂ ಇರಲಿ ಅಂದ್ಕೊಂಡು ತನ್ನ ತಾವು ಬಂದಿದ್ದು ರಾಮಾಯಣ ಎಲ್ಲ ಸಮುದ್ರಕ್ಕೆ ಇಸ್ತಾನೆ. ನನಗೆ ರಾಮನ ಸೇವೆಯ ಭಾವ ಮಾತ್ರ ಸಾಕು ಅಂತ ಹೇಳ್ತಾನೆ. ಸೇವೆ ಭಾವ ಹನುಮಂತನಿಗೆ ಮಾತ್ರ ಮೀಸೆ ಇಲ್ಲ. ಕೇವಟ ಅಳಿಲು ತಕ್ಕಿಂತ ಮರಳಿಯಿಂದ ಹೋಗುತ್ತಿರುತ್ತಲ್ಲ, ಅದನ್ನು 2 ಕಲ್ಲುಗಳನ್ನ ಸೇರಿಸ್ತಿರ್ತಾರೆ. ಕೇವಟನ ಬಂದಿ ಸೋದರು, ರಾಜ್ಯ ತ್ಯಾಗ ಮಾಡಿದ ವಿಭೂಷಣ, ಇವರೆಲ್ಲರೂ ಸೇವಾ ಭಾವಕ್ಕೆ ಹೆಸರಾದವರು. ಇನ್ನು ಕೊನೆಯದಾಗಿ ಈ ರಾಮನಾಮನಕ್ಕೆ ಮುಗಿಲಾರದ್ದು ರಾಮನನ್ನು ಒಪ್ಪದವರು ಸಹ ರಾಮಾಯಣವನ್ನು ಇಷ್ಟಪಡ್ತಾರೆ. ಯಾಕೆ ಹೇಳಿ, ಅವನು ಸಚ್ಚಾರಿತ್ರ ಹಂಗಿತ್ತು, ವಚನ ಬದ್ಧತೆ ಇದ್ದು, ಮಾತಾಪಿತರಲ್ಲೇ ಇದು ಇದ್ದು, ಅವು ಕ್ಷಮಾಶೀಲತೆ ಇತ್ತು, ಸಹಾನುಭೂತಿ ಇತ್ತು, ಎಲ್ಲ ಇತ್ತು. ಆಮೇಲೆ ಅದಕ್ಕೆ ಹೇಳಿ ಇಷ್ಟ ಆಗಿತ್ತು, ನಾವು ದೇಗುಲವನ್ನು ಕಟ್ಟಿದ್ವಿ, ನಮ್ಮ ಶ್ರೀರಾಮಚಂದ್ರನನ್ನು ನಮ್ಮ ಹೃದಯ ಮಂದಿರದಲ್ಲೂ ಇಟ್ಕೊಳ್ಳೋಣ, ಮತ್ತೆ ರಾಮ ಮಂದಿರದಿಂದ ರಾಮರಾಜ್ಯಕ್ಕೆ ಹೋಗೋಣವೇ. ನಮಸ್ಕಾರ, ಧನ್ಯವಾದ. ಇಲ್ಲಿಯವರೆಗೆ ಒಳ್ಳೆ ಆಸಕ್ತಿಯಿಂದ ರಾಮಾಯಣದ ಅನೇಕ ಘಟ್ಟಗಳನ್ನು ಅಧ್ಯಯನ ಮಾಡಿ ಅವುಗಳಿಗೆ ಸ್ವಾರಸ್ಯವನ್ನು ತಂದುಕೊಡೋದಕ್ಕೆ ಶ್ರೀ ಜಯಶ್ರೀ ಕಾಲ್ಪುಂದರಿಯವರಿಗೆ ಅಭಿನಂದನೆಗಳು. ವಿಶೇಷವಾಗಿ ರಾಮದೇವರ ಆದರ್ಶ ದಾಂಪತ್ಯ, ಸೋದರ ಪ್ರೇಮ, ಪರಸ್ಪರ ಸಹೋದರರಲ್ಲಿ ಇರುವಂತಹ ಗೌರವ, ಅದರಂತೆ ಅವರ ಹೆಣ್ಣಂದರೂ ಸಹ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಇಟ್ಟುಕೊಂಡು ತಮ್ಮ ಉದಾಹರಣೆಗೆ ಲಕ್ಷ್ಮಣನ ಹೆಂಡತಿ ಲಕ್ಷ್ಮಣನ ಕಳಿಸಿ ಊರ್ಮಿಳಾ ಲಕ್ಷ್ಮಣನ ಕಳಿಸಿ ತಾನು ಸೇವೆ ಮಾಡ್ತಾ ಇದ್ರು. ಅದರಂತೆ ಉಳಿದವರು ಸಹ ತಮ್ಮ ತಮ್ಮ ಅತ್ತೆಯವರ ಸಮಗ್ರ ಕುಟುಂಬದವರ ಸೇವೆಯನ್ನು ಮಾಡೋದು. ಅದರಂತೆ ಇನ್ನೂ ಅನೇಕ ವಿಷಯಗಳು. ದುರ್ವಾಸ ಋಷಿಗಳ ಪ್ರಸಂಗದಲ್ಲಿ ಲಕ್ಷ್ಮಣದೇವರು ತಮ್ಮ ರಾಜ್ಯದ ಸಲುವಾಗಿ ಮತ್ತು ರಾಮದೇವರ ಪ್ರತಿಷ್ಠೆಯ ಕಾಲಕ್ಕೆ ಬರಬಾರದು. ರಾಮದೇವರಿಗೆ ಬ್ರಾಹ್ಮಣರ ಪ್ರೀತಿ, ಆ ಬ್ರಾಹ್ಮಣರಿಗೆ ವಿರೋಧ ಮಾಡೋದರಿಂದ ರಾಮದೇವರು ಸೇರುವುದು. ಉದಾಹರಣೆಗೆ ಕೈಕೈಯನ್ನು ಒಂದೇ ಬಿಡಬೇಕು ಅಂತ ಭರತ ಅಂದ್ಕೊಟ್ಟ, ಅಥವಾ ಮಂಥರೆಯನ್ನು, ಕೈಕೈನಲ್ಲ, ಕೈಕೈಯನ್ನು ದೂಷಣೆ ಮಾಡ್ತಾನೆ, ಮಂಥರೆಯನ್ನು ಕೊಡಬೇಕು ಅಂತ. ಅದೇ ಇಲ್ಲಿ ಒಟ್ಟು ಆ ಥರದ್ದು ಮಾತಾಡ್ತಾರೆ, ಆದರೆ ಅದನ್ನು ಮಾಡಲ್ಲ ಅವರು. ಯಾಕೆಂದ್ರೆ ನಾನು ಒಂದು ವೇಳೆ ಈ ಸ್ತ್ರೀಯರ ಜೊತೆಗೆ ಈ ಥರ ನಡ್ಕೊಂಡ್ರೆ ರಾಮದೇವರನ್ನ ಮಾತಾಡೋದಿಲ್ಲ. ಈ ಥರದ ಒಂದು ಸೂಕ್ಷ್ಮತೆ ರಾಮಾಯಣದಲ್ಲಿ ಉಂಟು. ಅವನ್ನೆಲ್ಲವನ್ನು ನೀವು ತಗೊಂಡು ಬಂದಿದ್ದೀರಿ. ಅದರಂತೆ ನೀವು ಹೇಳೋದು, ದಶರಥ ಹೇಳ್ತಾನೆ, ನೀನೇ ನಮ್ಮ ತಂಗಿದ್ದು ನನ್ನ ಧಿಕ್ಕರಿಸಿ ನೀನೇ ರಾಜನಾಗಿಬಿಡು ಅಂತ ಹೇಳೋ. ಅದಕ್ಕೆ ಇವೆಲ್ಲ ವಿಷಯಗಳು ರಾಮಾಯಣವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಸಿಗ್ತದೆ. ಪಟ್ಟಾಭಿಷೇಕ ಉದಾಹರಣೆಗೆ